ಇದೆ. ಆದರೆ ಭಾರತದಲ್ಲಿ ಕೃಷಿಯಲ್ಲಿ ಕುಲಾಂತರಿ ತಳಿಬೇಡ ಎಂದು ಇದೇ ತಿಂಗಳ 26ರಂದು ಪ್ರತಿಭಟನೆ ನಡೆಸುವುದಾಗಿ ರೈತ ಮುಖಂಡ ಕೆಟಿ ಗಂಗಾಧರ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ರಾಷ್ಟ್ರೀಯ ಜೈವಿಕ ಸುರಕ್ಷಿತ ರಚನೆಗೆ ಸಮಾಲೋಚನೆ ಮಾಡಬೇಕು, ಚರ್ಚೆ ಮಾಡಿ ಈ ಕಾಯ್ದೆ ಮಾಡಬೇಕು, ಸುಪ್ರೀಂ ಕೋರ್ಟ್ ಹೇಳಿದೆ. ಕುಲಾಂತರಿ ಅಂದರೆ ಪ್ರಾಣಿಗಳ ಜೀವಸತ್ವ ತೆಗೆದು ಸಸ್ಯಗಳ ಮೇಲೆ ಕ್ರಾಸ್ ಮಾಡುವಂತಹ ಜೆನೆಟಿಕಲ್ ಇಂಜಿನಿಯರಿಂಗ್ ಇದು. ಆದರೆ ಬಹುತೇಕ ದೇಶಗಳು ಇದನ್ನ ಬ್ಯಾನ್ ಮಾಡಿದೆ. ಮನುಷ್ಯರ ಸರ್ವನಾಶ ಇದರಿಂದ ಆಗುತ್ತದೆ ಎಂದು ಅವರು ಹೇಳಿದರು. ಕೃಷಿಯಲ್ಲಿ ಕುಲಾಂತರಿಯನ್ನು ತರಬೇಕು ಅಂತಕ್ಕಂಥದ್ದು ಈ ದೇಶದ ಬಂಡವಾಳಶಾಹಿಗಳ, ಅಂತಾರಾಷ್ಟ್ರೀಯ ಮಟ್ಟದ ಬಂಡವಾಳಶಾಹಿಗಳ ಹುನ್ನಾರು ಭಾರತದಲ್ಲಿ ನಡೀತಾ ಇದೆ. ಈ ಸಂಬಂಧ ಜುಲೈ 23, 2024ರಲ್ಲಿ ಸುಪ್ರೀಂ ಕೋರ್ಟು ಒಂದು ಆದೇಶವನ್ನು ಕೊಡುತ್ತೆ. ಕಾರಣ ಇಷ್ಟೇ, ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಮತ್ತು ವಂದನಾ ಶಿವ ಹಾಗೆಯೇ ನಮ್ಮ ಸುಮನ್ ಸಹಾಯ್ ಅಂತೇಳಿ ತಳಿ ತಜ್ಞರು ಅವರೆಲ್ಲರೂ ನಂಜುಂಡಸ್ವಾಮಿ ಇದ್ದಾಗಲೇ ಇಂಥ ಒಂದು ಜಾಗತಿಕ ಮಟ್ಟದ ಭಾರತದ ಕೃಷಿ ಮೇಲೆ ಬರ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಆಗಲೇ ಕೊಟ್ಟಿದ್ದರು. ನಾವು ಕೋರ್ಟಿಗೆ ಹಾಕಿದ್ವಿ. ಅದು 22 ವರ್ಷ ಕೋರ್ಟಲ್ಲಿ ನಡೆದು ಮೊನ್ನೆ 23 ಜುಲೈ 2024ರಂದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ. ರಾಷ್ಟ್ರೀಯ ಜೈವಿಕ ಸುರಕ್ಷತಾ ನೀತಿ ರಚನೆ ಮಾಡಲಿಕ್ಕೆ ಸಾರ್ವಜನಿಕ ಸಮಾಲೋಚನೆ ನಡೆಸಬೇಕು. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯ ಎಲ್ಲರ ಬಗ್ಗೆ ಮತ್ತು ಸ್ಟೇಕ್ ಹೋಲ್ಡರ್ಸು, ರೈತ ಪ್ರತಿನಿಧಿಗಳು, ರಾಜ್ಯ ಸರ್ಕಾರಗಳು, ಪರಿಸರವಾದಿಗಳು ಎಲ್ಲರ ಜೊತೆನೂ ಚರ್ಚೆ ಮಾಡಿ ಭಾರತಕ್ಕೆ ಒಂದು ಕುಲಾಂತರಿ ಕೃಷಿ ಕಾಯ್ದೆ ಬೇಕು ಅನ್ನೋದ್ರ ಬಗ್ಗೆ ಕಾಯ್ದೆ ಮಾಡಬೇಕು ಅಂಥೇಳಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಭಾರತ ಸರ್ಕಾರಕ್ಕೆ ಒಂದು ಆದೇಶವನ್ನು ಕೊಟ್ಟಿದೆ. ಈಗ ಅದರಲ್ಲಿ ನಮ್ಮ ಬಹಳ ಅನುಕೂಲ ಅನ್ನೋದು ಸುಪ್ರೀಂ ಕೋರ್ಟಲ್ಲೇ ಹೇಳಿಬಿಟ್ಟಿದೆ, ನೀವು ಪರಿಸರವಾದಿಗಳು, ಸ್ಟೇಕ್ ಹೋಲ್ಡರ್ಸು ಮತ್ತು ರೈತ ಪ್ರತಿನಿಧಿಗಳನ್ನು ಒಳಗೊಂಡಾಗ ಚರ್ಚೆ ಮಾಡಿ ಈ ಕಾಯ್ದೆಯನ್ನು ಮಾಡಬೇಕು ಅಂತ ಸುಪ್ರೀಂ ಕೋರ್ಟೇ ಹೇಳಿಬಿಟ್ಟಿದೆ. ಈ ಸಂಬಂಧಿತವಾಗಿ ನಾವು ಮುಂದಿನ 26ನೇ ತಾರೀಕು ರಾಜ್ಯಾದ್ಯಂತ ಕುಲಾಂತರಿ ಬೇಡ ಕೃಷಿಯಲ್ಲಿ, ಭಾರತದ ಕೃಷಿಯಲ್ಲಿ ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ನಾವು ಈ ಕುಲಾಂತರಿ ಉಚ್ಚಾಟನೆ ಕಾರ್ಯಕ್ರಮವನ್ನು ಭಾರತದಿಂದ ಕೈಗೊಂಡಿದ್ದೇವೆ. ಕುಲಾಂತರಿ ಅಂದರೆ ಏನು ಅಂದರೆ ಪ್ರಾಣಿಗಳ ಜೀವಸತ್ವವನ್ನು ತೆಗೆದು ಸಸ್ಯಗಳ ಮೇಲೆ ಕ್ರಾಸ್ ಮಾಡಿ ಕುಲಾಂತರಿಯನ್ನು ಮಾಡಿ ಆಹಾರದಲ್ಲಿ ಬೆರಕೆ ಮಾಡ್ತಕ್ಕಂಥ ಪ್ರಾಣಿ ಪಕ್ಷಿಗಳ ವಂಶವಾಹಿನಿಯನ್ನು ತೆಗೆದು ಸಸ್ಯಗಳಿಗೆ ಅದನ್ನು ಕ್ರಾಸ್ ಮಾಡ್ತಕ್ಕಂಥ ಜೆನೆಟಿಕಲ್ ಇಂಜಿನಿಯರಿಂಗ್ ಅದು ಕುಲಾಂತರಿ.